ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಕ್ಲಾಸ್. ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ. ಇದು ಗ್ರೂಪ್ ಬಿ ಪೋಸ್ಟ್ ಇರುವಂಥದ್ದು. ಇದರಲ್ಲಿ ಟೋಟಲ್ 15 ಪಾಯಿಂಟಿನ ಸಿಲೆಬಸ್ ಇದೆ. ಈ 15 ಪಾಯಿಂಟ್ಗಳಿಂದ 100 ಕ್ವಶನ್ಸ್ ಅನ್ನು ತೆಗಿತಾರೆ ಸ್ನೇಹಿತರೆ. ಒಂದೊಂದು ಕ್ವಶನ್ಗೆ 3 ಮಾರ್ಕ್ಸ್ ಇರುವಂಥದ್ದು, 300 ಮಾರ್ಕ್ಸ್ ಇರುತ್ತದೆ. 100 ಕ್ವಶನ್ಸ್ ಅಲ್ಲಿ ಪಕ್ಕಾ ತುಂಬಾ ಜನ ಚೆನ್ನಾಗಿ ಓದಿದಂಥವ್ರು 90 ಕ್ವಶನ್ಸ್ ಅನ್ನ ನೆಟ್ ರೈಟ್ ಮಾಡುವಂತ ಸಾಧ್ಯತೆ ಇರ್ತದೆ. ಪೇಪರ್ 1 ಒಂದು ಎವರೇಜ್ ಲೆವೆಲ್ ಇಂದ ಹಿಡಿದು ಟಫ್ ಅವರಿಗೆ ಕರೆದಾಗ ಅಲ್ಲಿ 60 to 70 ಸ್ಕೋರ್ ಮಾಡೋಕ್ಕಾಗತ್ತೆ. 60 to 70 ಕ್ವಶನ್ಸ್ ಅನ್ನ ರೈಟ್ ಮಾಡ್ತಾರೆ. ಅಂಡ್ ಪೇಪರ್ 2 ಅಲ್ಲಿ ನಿರ್ದಿಷ್ಟ ಪತ್ರಿಕೆ 90 ಕ್ವಶನ್ ವರೆಗೂ ಮಾಡಬಹುದು. ಸೊ ಅದಿದ್ದಾಗ ಇವೆಲ್ಲ 15 ಪಾಯಿಂಟ್ ಇಂಪಾರ್ಟೆಂಟ್. ನಾನು ಈಗ ಯೂಟ್ಯೂಬ್ ಅಲ್ಲಿ 1 ರಿಂದ 8 ಇಲ್ಲಿವರೆಗೂ ಈ ಟಾಪಿಕ್ ವರೆಗೂ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ಈ 7ನೇ ಪಾಯಿಂಟ್ ಕೂಡ ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಓಕೆ, ಇದಾದ ನಂತರ ಈ ಪಾಯಿಂಟ್ಗಳನ್ನು ನಾನು ನಂದ ಸಂಘಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪಲ್ಲಿ ಮಾಡಿದ್ದೀನಿ. ಸೊ ಇಷ್ಟುವರೆಗೂ ಫ್ರೀ ಕ್ಲಾಸನ್ನು ಕೇಳಿದ್ರಿ. ಈ ಕ್ಲಾಸ್ಗಳು ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ, ನಾ ಹೇಳುವಂಥ ಪಾಯಿಂಟ್ ಅರ್ಥ ಆಗಿದ್ರೆ, ಈ ಥರ ಆ್ಯಪ್ ಕಡೆ ಕೂಡ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇದನ್ನ ಆ್ಯಪಲ್ಲಿ ರಿಮೈನಿಂಗ್ ಎಲ್ಲ ಕ್ಲಾಸ್ಗಳು ಇವು ಕೂಡ ಇಂಪಾರ್ಟೆಂಟ್ ಇರುವಂಥದ್ದು, ಅದನ್ನು ನೋಡ್ತಾ ಹೋಗಿ ಸ್ನೇಹಿತರೆ. ಎಲ್ಲವೂ ಕೂಡ ಇದರಲ್ಲಿ ಆಗೋದಲ್ಲ. ಯಾಕಂದರೆ ಈ ಸಂಘಟಿ ಸರ್ ಅಕಾಡೆಮಿ ಆ್ಯಪ್ ಮಾಡೋದಕ್ಕೆ ಕೂಡ ತುಂಬ ಆಲ್ಮೋಸ್ಟ್ ಕಾಸ್ಟ್ ಜಾಸ್ತಿ ಇರ್ತದೆ, ಖರ್ಚಾಗಿರ್ತದೆ. ಅದರಲ್ಲಿ ನಾನು ಆಲ್ರೆಡಿ ಪೇ ಮಾಡಿರ್ತೀನಿ ಅದಕ್ಕೆ. ಬಟ್ ಅಲ್ಲಿ ಸ್ವಲ್ಪ ಸ್ಟೂಡೆಂಟ್ ಕಡೆಯಿಂದ ಕೂಡ ಕಾನ್ಫಿಡೇಷನ್ ಇರಲಿ. ಎಲ್ಲವೂ ಕೂಡ ಫ್ರೀ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಅಷ್ಟೊಂದು ಜಾಸ್ತಿ. ಈಗ ಆಲ್ರೆಡಿ ಹೇಳಿದ್ದೀನಿ, ಅಷ್ಟು ಯಾರ್ಯಾರಿಗೆ ಅಷ್ಟು ಸಾಕಾಗುತ್ತದೆ. ಮತ್ತು ಇನ್ನೂ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿ ಅದನ್ನು ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಈಗ ರಿಮೈನಿಂಗ್ ಇವೆಲ್ಲ ತುಂಬ ನೀಟಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಇಂಟ್ರೆಸ್ಟಿಂಗ್ ಇದ್ದವರು ಈ ಸಂಘಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪನ್ನು ನೋಡಿ ಅಲ್ಲಿ ಆ ಆ್ಯಪಲ್ಲಿ ಆ ಕ್ಲಾಸ್ಗಳನ್ನು ನೀವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ತುಂಬ ರೀಸನಬಲ್ ಇರುವಂಥದ್ದು. ಸೊ ಅದಕ್ಕೆ ಜಾಸ್ತಿ ಅಷ್ಟೊಂದು ಅನ್ನೆಸೆಸರಿ ವಿಚಾರ ಮಾಡಿಕೊಂಡು ಕೂತ್ಕೋಬೇಡಿ. ತುಂಬ ಚೆನ್ನಾಗಿರ್ತದೆ. ಪಾಠಗಳ ಎಲ್ಲ ನೀಟಾಗಿ ಮಾಡ್ತೀನಿ. ಮತ್ತು ನಾಳೆ ಬೆಳಗ್ಗೆ ಕೂಡ ಒಂದು ರಿವಿಷನ್ ಕ್ಲಾಸ್ಗಳನ್ನು ಕೂಡ ನಾನು ಮಾಡ್ತಾ ಇರ್ತೀನಿ. ಬೆಳಗ್ಗೆ ನೀವು ಮಧ್ಯಾಹ್ನ ಪೇಪರ್ ಇರ್ತದೆ ಕಂಪಲ್ಸರಿ. ಬೆಳಗ್ಗೆ ಸ್ವಲ್ಪ ಹಂಗೆ ಒಂದು ಸ್ಟೋರಿ ಥರ ಕೇಳ್ತಾ ಹೋದರೆ ರಿವಿಷನ್ ಆಗ್ತದೆ. ಮತ್ತು ನೈಟ್ ಬಂದು ನೀವು ಮತ್ತೆ ಅದನ್ನು ಒಂದು ಸಲ ನೋಡ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ರಿವಿಷನ್ ಆಗ್ತದೆ ಸ್ನೇಹಿತರೆ. ಎಲ್ಲ ಪಾಯಿಂಟ್ಗಳು ಇನ್ ಡೀಟೇಲ್ ಆಗಿರ್ತದೆ. ಮತ್ತು ಇದೆಲ್ಲ ಕ್ಲಾಸಿನ PDF ಕೂಡ ನಿಮಗೆ ಅದರಲ್ಲಿ ಸಿಗ್ತದೆ. ಪ್ರತಿಯೊಂದು ಪಾಯಿಂಟು ಇನ್ ಡೀಟೇಲ್ ಆಗಿ ಹೇಳಿರ್ತೀನಿ. ನಾಳೆ ಕ್ಲಾಸಲ್ಲಿ ಏನು ಕೆಲವೊಂದು ಮಿಸಲೇನಿಯಸ್ ಪಾಯಿಂಟ್ ಇರ್ತಾವೆ, ಮತ್ತು ಅವನು ಕೂಡ ಎಕ್ಸ್ಟ್ರಾ ಪಾಯಿಂಟ್ಗಳನ್ನು ಹೇಳಿ ಒಂದು ಸ್ಟೋರಿ ಥರ ಮತ್ತೊಂದು ಸಲ ರಿವಿಷನ್ ಆಗಿಬಿಟ್ರೆ ಪರ್ಫೆಕ್ಟ್ ಆಗ್ತದೆ. ಸೊ ಇದ್ರ ಜೊತೆಗೆ ಹೇಗೆ ನೀವು ನಾಲೆಜಲ್ಲಿ ಚೆನ್ನಾಗಿ ನಾಲೆಜ್ ತೊಗೊಂಡು ಇಂಪ್ರೂವ್ಮೆಂಟ್ ಆಗಿ ಸ್ಕೋರ್ ಮಾಡ್ಬೇಕಂತ ಇರ್ತೀರಿ, ಅದೇ ಥರ ನಮ್ಮದು ಕೂಡ ಒಂದು ಸಂಘಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪ್ ಬೆಳೀಲಿ, ಒಂದು ಬ್ರ್ಯಾಂಡ್ ಆಗಲಿ ಅನ್ನೋ ಆಸೆ ನಮಗೂ ಕೂಡ ಇರ್ತದೆ. ಇದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಇರಲಿ. ಮತ್ತು ಇದು ಇಷ್ಟ ಆದವರು ಮಾತ್ರ ಆ ಥರ ಜಾಯ್ನ್ ಆಗ್ತಾ ಹೋಗಿ. ಅನ್ನೆಸೆಸರಿ ಯಾವುದು ಪಾಯಿಂಟ್ ಫ್ರೀ ಯಾಕಿಲ್ಲ, ಅಲ್ಲಿ ಯಾಕೆ ಇರೋದು, ಆ್ಯಪ್ ಯಾಕೆ, ಆ ಥರ ಅನ್ನೆಸೆಸರಿ ಕ್ವಶನ್ಗಳು ಮಾಡೋಕ್ಕೋಗಬೇಡಿ. ಯಾಕಂದರೆ ಈ ಒಂದು ಟಾಪಿಕ್ಗಳನ್ನು ಹುಡುಕಿ ಎಲ್ಲ ನೋಟ್ಸ್ ಮಾಡ್ಬೇಕಂದ್ರೆ ತುಂಬ ಟೈಮ್ ಆಗಿರ್ತದೆ, ತುಂಬ ಸ್ಯಾಕ್ರಿಫೈಸ್ ಆಗಿರ್ತದೆ. ಎಷ್ಟೋ ಟೈಮು ಎಲ್ಲ ನಮ್ಮ ಪರ್ಸ್ನಲ್ ಟೈಮ್ ಬಿಟ್ಟು ಇದೆಲ್ಲ ಮಾಡಿರ್ತೀವಿ. ಅದಕ್ಕೋಸ್ಕರ ನಮ್ಮದು ಒಂದು ಆಸೆ ಈ ಆ್ಯಪು ಚೆನ್ನಾಗಿ ಬೆಳೀಲಿ ಅನ್ನೋದು ಇದ್ದೇ ಇರ್ತದೆ. ಅಂತ ಇದ್ದಾಗ ನೀವು ಫ್ರೀ ಕ್ಲಾಸ್ಗಳನ್ನು ತೊಗೊಂಡು ಹೇಗೆ ಸ್ಕೋರ್ ಇರ್ತದೆ, ನಮ್ಮದು ಆ ಥರ ಒಂದು ಆ್ಯಪ್ ಬೆಳವಣಿಗೆ ಆಗುವಂಥದ್ದು ಒಂದು ವಿಚಾರ ಇರುವಂಥದ್ರಿಂದ ಇದು ಸಂಘಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪನ್ನು ಡೌನ್ಲೋಡ್ ಮಾಡಿ. ಅದರಲ್ಲಿ ತುಂಬ ಚೆನ್ನಾಗಿರುವಂಥ ಎಲ್ಲ ರಿಮೈನಿಂಗ್ ಪಾಠಗಳು ಸಿಗ್ತಾವೆ ನಿಮಗೆ. ಇನ್ ಡೀಟೇಲ್ ಆಗಿ ನೋಡಿ. ಮತ್ತು ನಾಳೆ ರಿವಿಷನ್ ಕ್ಲಾಸ್ಗಳ ಥರ ನೋಡೋಣ. ಮತ್ತು ಒಂದಿಷ್ಟು ಕ್ವಶನ್ ಆನ್ಸರ್ ರೀತಿಯಲ್ಲಿ ಕೂಡ ನಾನು ನಾಳೆ ಕ್ಲಾಸನ್ನು ಮಾಡ್ತೀನಿ. ಬೆಳಗ್ಗೆನೇ ಸಿಗುತ್ತೆ ನಿಮಗೆ ಅದರಲ್ಲಿ ಕ್ವಶನ್ ಆನ್ಸರ್ ರೀತಿಯಲ್ಲಿ. ಕ್ವಶನ್ ಯಾವ ರೀತಿ ಬರ್ತದೆ ಮತ್ತು ಅದಾಗ ಆನ್ಸರ್ ಏನೋ ಅಂತ, ಆ ಥರ ಒಂದು ಎಲ್ಲ ಸಬ್ಜೆಕ್ಟ್ಗಳ ಮೇಲೆ ಕ್ವಶನ್ ಯಾವ್ಯಾವ ಟೈಪ್ ಬರ್ಬೋದು ಅಂತ ಫಾಸ್ಟಾಗಿ ಅದು ಕೂಡ ಒಂದ್ಸಲ ನೋಡಿದರೆ ಪರ್ಫೆಕ್ಟಾಗಿ ರಿವಿಷನ್ ಆಗ್ತದೆ. ನಾಳೆ ಮಧ್ಯಾಹ್ನವರೆಗೂ 12 ಗಂಟೆವರೆಗೂ ನೀವು ನೋಡ್ಬೋದು. ನೋಡಿ ಮಧ್ಯಾಹ್ನ ಅದನ್ನು ಕನ್ನಡ ಕಂಪಲ್ಸರಿ ಪೇಪರ್ ಇರ್ತದೆ, ಅದನ್ನು ಬರಿತೀರಿ. ಬಂದಮೇಲೆ ನೈಟ್ ಕೂಡ ಸ್ವಲ್ಪ ನೋಡ್ಬೋದು. ನೆಕ್ಸ್ಟ್ ಡೇ ಬೆಳಿಗ್ಗೆ ನೀವು ಎಕ್ಸಾಮ್ ಹಾಲ್ವರೆಗೂ ಹೋಗುವವರೆಗೂ ನೀವು ಸ್ಟೋರಿ ಥರ ಕೇಳ್ಕೊಂತ ಹೋದರೆ ತುಂಬ ರಿವಿಷನ್ ಆಗಿಬಿಡ್ತದೆ. ಸೊ ಅದರ ಬಗ್ಗೆ ವಿಚಾರ ಮಾಡಿ. ಸಂಘಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪನ್ನು ಡೌನ್ಲೋಡ್ ಮಾಡಿ. ಆ ಕೋರ್ಸ್ ಇರ್ತದೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಅನ್ನುವಂಥದ್ದು, ಅದನ್ನು ತೊಗೊಂಡು ಯುಟಿಲೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಾಕಷ್ಟು ಜನ ಜಾಯ್ನ್ ಆಗಿದ್ದಾರೆ ಆಲ್ರೆಡಿ. ಇದರಲ್ಲಿ ತುಂಬ ಜನಕ್ಕೆ ಚೆನ್ನಾಗಿ ಅನಿಸಿದೆ. ಇನ್ನೂ ಕೂಡ ನೀವು ಈ ಥರ ಯುಟಿಲೈಸ್ ಮಾಡ್ತಾ ಹೋಗಿ. ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಎಲ್ಲ ನೀಟಾಗಿ ಚರ್ಚೆ ಮಾಡಿದ್ದೀನಿ. ಇನ್ನೂ ಕೂಡ ಪ್ರತಿ ಕ್ಲಾಸ್ ಇನ್ನೂ ಅಪ್ಲೋಡ್ ಮಾಡ್ತಾನೆ. ಇವತ್ತು ಕೂಡ ಒಂದು 2 ಕ್ಲಾಸ್ ಆಗ್ತದೆ, ನಾಳೆ ಆಗ್ತದೆ. ಇನ್ನೂ ಒಂದು 3-4 ಅವರ್ಸ್ ನೀವು ಟೈಮ್ ಕೊಟ್ಟರೆ ಇದೆಲ್ಲ ಪರ್ಫೆಕ್ಟಾಗಿ ಅಷ್ಟು ಟೈಮಲ್ಲಿ ಎಲ್ಲ ಮುಗಿದ್ಬಿಡ್ತದೆ. ಸೊ ನೋಡ್ಕೊಳ್ಳಿ. PDF ಕೂಡ ಇರ್ತದೆ, ಕ್ವಶನ್ ಆನ್ಸರ್ ರಿಲೇಟೆಡ್ PDF, ಯಾವ ರೀತಿ ಕ್ವಶನ್ಸ್ ಅದಕ್ಕೆ ಆನ್ಸರ್ ಏನೇನಿರ್ತದೆ. ಸೊ ಆ PDF ಕೂಡ ನೀವು ಇದರಲ್ಲಿ ಎಲ್ಲ ರೀತಿ ಕ್ಲಾಸ್ಗಳ PDF ಮತ್ತು ನೆಕ್ಸ್ಟ್ ಹಾಕುವಂಥ ಎಲ್ಲ PDF ಸಿಗ್ತದೆ. ಇನ್ನು ಹೈದರಾಬಾದ್ ಕರ್ನಾಟಕ ಸ್ನೇಹಿತರು ನೆಕ್ಸ್ಟ್ ಮಂತಲ್ಲಿ October 20th ಇರ್ತದೆ. ನಿಮಗಂತೂ ತುಂಬ ಯೂಸ್ ಆಗ್ತದೆ. ಇದರಲ್ಲಿ ಸ್ಕೋರ್ 90 to 95 ಕ್ವಶನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೇಕು ನೀವು. ಹೈದರಾಬಾದ್ ಕರ್ನಾಟಕ ಸ್ನೇಹಿತರಿಗಂತೂ ಇನ್ನೂ ಹೆಚ್ಚಿನ ಟೈಮ್ ಸಿಗ್ತದೆ. ಇನ್ನೂ 1 ತಿಂಗಳು ಟೈಮ್ ಇರ್ತದೆ. ಪರ್ಫೆಕ್ಟಾಗಿ ಕುತ್ಕೊಂಡು ಮಾಡಿದ್ರೆ 90 to 95 ಮಾಡಿ. ಈ ಜನರಲ್ ಸ್ಟಡೀಸಲ್ಲಿ ಸ್ವಲ್ಪ 60, 70, 75, 80ವರೆಗೂ ಟಚ್ ಮಾಡಿಬಿಟ್ರೆ ಟಾಪರ್ ಜನರಲ್ ಮೆರಿಟಲ್ಲೇ ಪಾಸ್ ಆಗ್ತೀರಿ. ಕೆಟಗರಿ ಇದ್ದವ್ರಿಗಂತೂ ಇನ್ನೂ ಅನುಕೂಲ ಆಗ್ತದೆ. ಅಂಥ ವಿಚಾರದಲ್ಲಿ ಅನ್ನೆಸೆಸರಿ ಸಣ್ಣ ಪುಟ್ಟ ವಿಚಾರಗಳು ಮಾಡಿಕೊಂಡು ಇದೆಲ್ಲ ಫ್ರೀನೇ ಕೊಡಬೇಕು ಕ್ಲಾಸು, ಅವೆಲ್ಲ ಲಾಜಿಕ್ಗಳನ್ನು ಬಿಡಿ. ಯಾಕಂದರೆ ಇಷ್ಟೆಲ್ಲ ನೋಟ್ಸ್ ಮಾಡ್ಬೇಕಂದ್ರೆ ನಾವು ತುಂಬ ಟೈಮ್ ಎಫರ್ಟ್ ಹಾಕಿರ್ತೀವಿ. ಅದಕ್ಕೆ ತಕ್ಕಂಗೆ ನಮ್ಮ ಒಂದು ಆ್ಯಪ್ ಕೂಡ ಬೆಳೀಲಿ ಅನ್ನೋ ಒಂದು ಆಸೆ ಇರ್ತದೆ.
ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇರಲಿ. ಹೇಗೆ ನಾವು ನಿಮಗೆ ಫ್ರೀ ಕ್ಲಾಸ್ ಮೂಲಕ ಈ ಥರ ಸಪೋರ್ಟ್ ಆಗಿತ್ತು, ಅದೇ ರೀತಿ ನಿಮ್ಮ ಕಡೆಯಿಂದನೂ ಪಾಸಿಟಿವ್ ಇರಲಿ. 2 ವೇ ಇರಬೇಕು. ಬರೀ ನಮ್ಮ ಕಡೆಯಿಂದನೇ ಬರೀ ಫ್ರೀಯಾಗಿ ಬರ್ತಾ ಇರಲಿ, ಆಮೇಲೆ ನಾವೇನು ಮಾಡೋದಲ್ಲ ಆ ಥರ ಅನ್ನುವಂಥ ಅಟಿಟ್ಯೂಡ್ ಬೇಡ ಸ್ನೇಹಿತರೆ. ಯಾರ್ಯಾರಿಗೆ ಇಷ್ಟ ಆಗ್ತದೆ, ನಾ ಹೇಳುವಂಥ ಪಾಯಿಂಟ್ಗಳು ಇಷ್ಟ ಆಗಿತ್ತು ಅದೆಲ್ಲ ನೋಡ್ತಾವೆ. ಇದೆಲ್ಲ ಕರ್ನಾಟಕ SC/ST ಆ್ಯಕ್ಟ್ ಏನು 13 ನಿಯಮಗಳು ಮತ್ತು 13 ಪ್ರಕರಣಗಳು, ಸೆಕ್ಷನ್ಗಳು ಇದ್ದವಲ್ಲ, ಅವೆಲ್ಲ ಡೀಟೇಲ್ ಆಗಿ ಇಲ್ಲಿ ಚರ್ಚೆ ಮಾಡಿದ್ದೀನಿ. ಆಲ್ರೆಡಿ ಸಿಗುತ್ತೆ ನಿಮಗೆ, ಅದನ್ನು ನೋಡ್ತಾ ಹೋಗಿ. ಒಂದ್ಸಲ PDF ಅನ್ನು ನೋಡಿ, ಒಂದ್ಸಲ ಕ್ಲಾಸನ್ನು ಕೇಳಿ. ನಾಳೆ ಬೆಳಗ್ಗೆ ಇರುವಂಥ ರಿವಿಷನ್ ಕ್ಲಾಸ್ ಮತ್ತು ಕ್ವಶನ್ ಆನ್ಸರ್ ಸೀರೀಸ್ ಟೈಪ್ ಬೆಳಗ್ಗೆ ಸಿಗುತ್ತೆ ನಿಮಗೆ. ಅದನ್ನು ಮಧ್ಯಾಹ್ನವರೆಗೆ ಅಷ್ಟು ನೋಡಿಕೊಂಡು, ಮಧ್ಯಾಹ್ನ ಕನ್ನಡ ಕಂಪಲ್ಸರಿ ಆದಮೇಲೆ ನೈಟ್ ಒಂದ್ಸಲ ನೋಡ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ಎಕ್ಸಾಮ್ ಬರೆಯೋಕೆ ಹೋದಾಗ ಅದನ್ನ ಜಸ್ಟ್ ಕೇಳ್ಕೊಂತ ಹೋಗ್ಬಿಟ್ರೆ ಸಾಕು, ಪರ್ಫೆಕ್ಟ್ ಆಗಿ ಹೋಗ್ತದೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ನಿಮ್ಮ ಯಾರು ಹೈದರಾಬಾದ್ ಕರ್ನಾಟಕ ಸ್ನೇಹಿತರಿದ್ರೆ ಅವ್ರಿಗೂ ಕೂಡ ಹೇಳಿ, ನಾಡಿದ್ದು ಎಕ್ಸಾಮ್ ಬರೆಯುವಂಥವ್ರು ಅವರು ಕೂಡ ಸಂಘಟಿ ಸರ್ ಅಕಾಡೆಮಿ ಆಂಡ್ರಾಯ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ನೋಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು. ಕ್ಲಾಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಎಲ್ಲ ಪಾಯಿಂಟ್ಗಳು ನೋಡಿದಿರಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ PSIಗೆ ಸಂಬಂಧಪಟ್ಟಂಗೆ ಕೋರ್ಸ್ಗಳನ್ನು ಮಾಡೋಣ. ಆ್ಯಂಡ್ ಎಸ್ಸೆಗಳು PSIಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಇರುವಂಥ 25 ಎಸ್ಸೆಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಯಾವುದು ಇಂಪಾರ್ಟೆಂಟ್ ಇರುವಂಥದ್ದು ಅದನ್ನೆಲ್ಲ, ಇಂಟ್ರೊಡಕ್ಷನ್ ಹೇಗೆ, ಕನ್ಕ್ಲೂಷನ್ ಹೇಗೆ, ಬಾಡಿ ಪಾರ್ಟ್ ಹೇಗಿರಬೇಕು, ಎಷ್ಟು ಪೇಜ್ ಬರೀಬೇಕು, ಯಾವ ರೀತಿ ಟ್ರಿಕ್ಸನ್ನು ಯೂಸ್ ಮಾಡ್ಬೇಕು ಅನ್ನೋದು ಎಲ್ಲ ಪಾಯಿಂಟ್ಗಳ ರೀತಿಯಲ್ಲಿ ಈ ಸಂಘಟಿ ಸರ್ ಅಕಾಡೆಮಿ ಆ್ಯಪಲ್ಲೇ ನಿಮಗೆ ಸಿಗ್ತಾ ಹೋಗುತ್ತೆ. ಅದು ಕೂಡ ನೋಡ್ತಾ ಹೋಗಿ. ತುಂಬ ರೀಸನಬಲ್ ಇರ್ತದೆ. ಅನ್ನೆಸೆಸರಿ ನೀವು ಅಲ್ಲಿ ಟೆಸ್ಟ್ ಸೀರೀಸ್, ಇಲ್ಲಿ ಟೆಸ್ಟ್ ಸೀರೀಸ್ ಎಲ್ಲ ಟೈಮ್ ವೇಸ್ಟ್ ಮಾಡಿ ಆ ಥರ ಏನು ಕಂಟೆಂಟ್ ಇಲ್ಲಾರ್ದ ಟೆಸ್ಟ್ ಸೀರೀಸ್ ಬರೋದು ಏನು ಪ್ರಯೋಜನ ಇಲ್ಲ. ಫಸ್ಟು ಕಂಟೆಂಟ್ ಪರ್ಫೆಕ್ಟ್ ಆಗ್ತಾ ಹೋಗಿ, ಆಮೇಲೆ ಟೆಸ್ಟ್ ಸೀರೀಸ್ನು ಕೂಡ ಮಾಡ್ತಾ ಹೋಗಬೇಕು. ಓಕೆ, ಈ ಆ್ಯಪನ್ನು ನೋಡಿ. ಇದರಲ್ಲೆಲ್ಲ ಮುಂದಿನ ದಿನಗಳಲ್ಲಿ PSI ಇದಾಯಿತು. PSI ಮುಗಿದ ತಕ್ಷಣ KS ಮೇನ್ಸಿಗೆ ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ. KS ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4 ಆ್ಯಂಡ್ ಎಸ್ಸೆ. ಟೋಟಲ್ ಇವು 5 ಸಬ್ಜೆಕ್ಟ್ ಏನು ಎಕ್ಸಾಮ್ಗೆ ಇರ್ತಾವೆ ಅದೆಲ್ಲವನ್ನು ಕೂಡ ಇನ್ ಡೀಟೇಲ್ ಆಗಿ ಯಾವ ಒಂದು ಪಾಯಿಂಟ್ ಮಿಸ್ ಆಗಲಂಗೂ ಎಲ್ಲವೂ ಕವರ್ ಮಾಡ್ತಾ ಹೋಗೋಣ ಈಗಿಂದನೇ. ಯಾಕಂದ್ರೆ ಪ್ರಿಲಿಮ್ಸ್ ಡೇಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಆ ಪ್ರಿಲಿಮ್ಸ್ ಬರುವವರೆಗೂ ಕೂಡ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸಿಗೆ ಕಾಮನ್ ಇರುವಂಥ ಸಬ್ಜೆಕ್ಟ್ಗಳನ್ನು ಫಾಸ್ಟಾಗಿ ಮುಗಿಸ್ತಾ ಹೋಗೋಣ. ಆವಾಗ ಪ್ರಿಲಿಮ್ಸು ಯೂಸ್ ಆಗ್ತದೆ, ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಸೊ ಸಂಘಟಿ ಸರ್ ಅಕಾಡೆಮಿಯನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಹೆಚ್ಚಿನ ಕೋರ್ಸ್ಗಳನ್ನು ನೋಡ್ತಾ ಹೋಗಿ. ಥ್ಯಾಂಕ್ ಯು ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ಚೆನ್ನಾಗಿ ಓದಿ. ನಾಳೆ ಬೆಳಿಗ್ಗೆ ಕ್ಲಾಸ್ ಮಿಸ್ ಮಾಡಬೇಡಿ. ಅವು ಆ್ಯಪಲ್ಲಿ ಸಿಗುತ್ತೆ ನಿಮಗೆ, ಆ್ಯಪಲ್ಲಿ ಮಾಡ್ತಾ ಹೋಗ್ತೇನೆ. ಅದು ತುಂಬ ರಿವಿಷನ್ ಫಾಸ್ಟಾಗಿ, ಸ್ಟೋರಿ ಥರ ರಿವಿಷನ್ ಫಾಸ್ಟಾಗಿ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು.